ಜಯಚಂದ್ರ ಅವರು ಮೊನ್ನೆ ಏನೋ ಒಂದು ಮಾತು ಹೇಳಿದ್ರು, ಮಂತ್ರಿ ಆಗಲಿಲ್ಲ ಅಂತ ಹೇಳಿ. ಜಯಚಂದ್ರ ಅವರು ನನಗೆ ನನ್ನ ಕ್ಷೇತ್ರದ ಜನತೆಯೇ ದೇವರು ಅಂತಕ್ಕಂಥದ್ದನ್ನು ಹೇಳಿದ್ರು. ಕ್ಷೇತ್ರದ ಜನತೆನೇ. ಜಯಚಂದ್ರ ಅವ್ರಿಗೊಂದು ಮಾತು ಹೇಳ್ತೀನಿ, ನನಗಿಂತ ಹಿರಿಯರಿದ್ದಾರೆ, ನೀವೇ ಒಂದು ಸದನ ಸಮಿತಿ ರಚನೆ ಏನಾಗ್ತದೆ BMIC ಪ್ರಾಜೆಕ್ಟ್ನ ಬಗ್ಗೆ, ಆ ಸದನ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರಕ್ಕೆ 2017ರಲ್ಲಿರಬೇಕು ಒಂದು ವರದಿಯನ್ನು ಸಲ್ಲಿಸ್ತಾರೆ, ಸದನ ಸಮಿತಿಯ ವರದಿ. ಆ ಸದನ ಸಮಿತಿಯ ವರದಿಯಲ್ಲಿ ಈ ಒಂದು ಕಂಪನಿ ಮಾಡಿರ್ತಕ್ಕಂಥ ಹಗಲು ದರೋಡೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲೀಗಲ್ ಆಗಿ ಬಂಡೆಗಳನ್ನು ಹೊಡೆದ್ರು, ಕೆರೆಕಟ್ಟೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಬಿಲ್ಡರ್ಸ್ಗಳಿಗೆ ಯಾವ ರೀತಿ ಮಾರಾಟ ಮಾಡಿದ್ರು, ಈ ಒಂದು ಕಂಪನಿಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಬೇಕು, CBI ಎನ್ಕ್ವೈರಿ ಕೊಡಬೇಕು, ಈ ಕಂಪನಿಯ ಈ ಒಂದು ರಸ್ತೆ ಕೆಲಸವನ್ನು ನಿಲ್ಲಿಸಬೇಕು, ಸ್ಕ್ರ್ಯಾಪ್ ಮಾಡಬೇಕು, ಸರ್ಕಾರ ವಾಪಸ್ ಪಡಿಬೇಕು, ಎಲ್ಲ ರೀತಿಯಲ್ಲಿ ಜಯಚಂದ್ರ ಅವರು ಕೊಟ್ಟಂಥ ವರದಿ ಬಹುಶಃ ಅವರ ಮೇಲೂ ಸ್ವಲ್ಪ ಭಯ ವಾತಾವರಣ ಉಂಟು ಮಾಡಿದ್ದು ಇದೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದ್ದೇನೆ. ಈ ರೀತಿಯ ಈ ಒಂದು ಕಂಪನಿಯ ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಪಾಪ ಹೋದರು ವಿಧಾನಸಭೆಯ ಮುಂಭಾಗದಲ್ಲಿ, ಪಾಪ ಏನು ತಲೆ ಬಗ್ಗಿಸಿ ನಯಾವಿನೀಯತೆಯಿಂದ ಆ ಮೆಟ್ಲ ಮೇಲೆ ತಲೆ ಇಟ್ಟು ಭಾಳ ಶರಣ ಮಾಡ್ಕೊಂಡು ಕೈ ಮುಗಿದು ಹೋದಂಥದ್ದೇನಿದೆಯಲ್ಲ, ಇವತ್ತು ಈ ಕಂಪನಿಯ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿ ನೈಸ್ ಕಂಪನಿ ಮತ್ತು KIDB ಇವರಿಬ್ಬರು ಜಾಯಿಂಟಾಗಿ ಯಾರು ಕೆಲವರು ಅರ್ಜಿ ಹಾಕಿದ್ರು, ಅವರ ಭೂಮಿಯನ್ನು ಅವರು ಹೋದಂಥದ್ದು ನೈಸ್ನ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಓದಲಿಲ್ಲ. ಆ ಅರ್ಜಿದಾರರು ಅವರು ಹೋದಂಥದ್ದು ನಮ್ಮ ಭೂಮಿಗಳನ್ನು ಏನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ, ನಮಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಅವಾರ್ಡನ್ನ ಮಾಡೋಕ್ಕಾಗಿಲ್ಲ, ಹಲವಾರು ವರ್ಷಗಳಾಯಿತು ಅಂತ ಹೇಳಿ ಆ ಒಂದು ರೈತರು ಕೋರ್ಟ್ಗೆ ಹೋದಾಗ ಅಂತಿಮವಾಗಿ ಒಂದು ಸಿಂಗಲ್ ಬೆಂಚ್ ಜಡ್ಜ್ನಲ್ಲಿ ಕೊಟ್ಟಂಥ ತೀರ್ಪಿನ ಒಂದು ವಿಷಯವನ್ನು ಮತ್ತೆ ಡಬಲ್ ಬೆಂಚ್ಗೆ ಏನು ಹೋಗ್ತಾರೆ, ಡಬಲ್ ಬೆಂಚ್ಗೆ ಹೋಗ್ತಕ್ಕಂಥದ್ದು KIDB ಮತ್ತು ನೈಸ್ ಕಂಪನಿ. KIDB ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ KIDB ಮತ್ತು ಇವರು ನೈಸ್ ಕಂಪನಿ ಹೋದಾಗ ಅಲ್ಲಿ KIDBಯ ಅಧಿಕಾರಿಗಳು, ನಮ್ಮ ಲಾಯರ್ಗಳು, ನೈಸ್ ಕಂಪನಿಯ ಮಾಲೀಕರುಗಳ ಲಾಯರ್ಗಳು ವಾದ ಮಾಡ್ತಕ್ಕಂಥದ್ದೇನು? KIDB ಅವರು ಏನೊಂದು ಅವರ ಆ್ಯಕ್ಟ್ ಇದೆ, ಒಂದು ಬಾರಿ ನೋಟಿಫಿಕೇಷನ್ ಮಾಡಿ ಅಕ್ವಿಸೇಷನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಪ್ರೋಸೆಸ್ ಶುರು ಮಾಡಿದ್ರೆ, ಆ ಪ್ರೋಸೆಸ್ ಆದ ತಕ್ಷಣವೇ ಆ ಒಂದು ಭೂಮಿ ಯಾವುದೇ ರೈತನ ಭೂಮಿ ಅದು ಸರ್ಕಾರದ ಸುಪರ್ದಿಗೆ ಹೋಗ್ತದೆ, ಆಸ್ತಿ ಆಗಿ ಹೋಗ್ತದೆ. ಎಲ್ಲ ಎನ್ಕಂಬನ್ಸ್ ಎಲ್ಲ ಸರ್ಕಾರದ ಹೆಸರಿನಲ್ಲಿರುತ್ತೆ. ನಾವು ಕಾಂಪನ್ಸೇಷನನ್ನು ಇಷ್ಟು ದಿನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಅದು ಎಷ್ಟು ವರ್ಷಗಳು ಬೇಕಾದರೂ ಆಗ್ಬೋದು ಅವಾರ್ಡ್ ಕೊಡಲಿಕ್ಕೆ. ಇದೆಲ್ಲವನ್ನು ವಾದ ಮಾಡಿದ್ದಾರೆ ಇಲ್ಲಿ ಹೈಕೋರ್ಟ್ನಲ್ಲಿ. ಯಾವಾಗ ಬೇಕಾದರೂ ಕೊಡ್ಬೋದು ಇಷ್ಟ ಬಂದಾಗ. 20 ವರ್ಷ ಆಗಿದೆ ಆ ರೈತರು ಭೂಮಿ ತಗೊಂಡು, ದುಡ್ಡು ಕೊಟ್ಟಿಲ್ಲ ಇನ್ನು KIDB ಅವರು. ಈ ಮಾಲೀಕನಿಗೆ ಜಮೀನು ಬರ್ಕೊಟ್ಟವ್ರೆ, ಇವನು ಅದನ್ನು ಯಾರೋ ಲ್ಯಾಂಡ್ ಡೆವಲಪರ್ಗಳಿಗೆ ಸಿಕ್ಕಿದವ್ರಿಗೆಲ್ಲ ಮಾರಾಟ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಮಾಹಿತಿಗಳನ್ನು ಇವತ್ತು ಸುಪ್ರೀಂ ಕೋರ್ಟು ಇವತ್ತೇನು ತಂದಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ವಿಷಯಗಳನ್ನು ಏನೇಳಿ ಇಟ್ಟಿದ್ದಾರೆ ನಿಮಗೆ ಗಮನ. ಈಗ ಇಲ್ಲಿ ಅದಿರಲಿ ಹೇಳ್ತೀನಿ. ಇಲ್ಲಿ ಇವರು ಈ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರದ ಬಗ್ಗೆ ಯಾತಕ್ಕೆ ಮೌನವಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳ್ತಾರೆ ಇಲ್ಲಿ ತೀರ್ಪಿನಲ್ಲಿ. ಈ ವಿಷಯದಲ್ಲಿ ಇಲ್ಲಿ ಯಾವ ಒಂದು
ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಅವಧಿ ನಮಗೆ ಮುಖ್ಯ ಇಲ್ಲ, ನಾವು ಎಷ್ಟು ದಿವಸ ಬೇಕಾದ್ರೂ ತಗೋಬೋದು ಅಂತ ಇಲ್ಲಿ ಹೇಳ್ತಾರೆ. ಒಂದು ಕಡೆ ನಮ್ಮ KD ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಇನ್ನೊಬ್ಬರು ಪಾಪ ಇದೆಲ್ಲ ಡೀಟೇಲ್ ನಿಮಗೆ ಕಾಪಿಗಳು ಬೇಕಾದ್ರೂ ಕೊಟ್ಬಿಡ್ತೀನಿ, ಓದ್ಲಿಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ. ಒಂದು ನಿಮ್ಮ ಗಮನಕ್ಕೆ ಇನ್ನೊಂದು ತರ್ತೀನಿ. ಪಾಪ ಯಾರೋ ಒಬ್ಬರು ಇಲ್ಲಿ ಒಂದು ಲೆಟ್ರನ್ನ ನಮ್ಮ ಸೆಕ್ರೆಟರಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಇವರಿಗೆ ಡೇಟ್ 28/11/23 ಲೆಟ್ರ್ ಬರೀತಾರೆ. ಒಬ್ಬರು ಅವ್ರ ಲ್ಯಾಂಡನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಾಗಭೂಷಣ ಅಂತ ಹೇಳಿ ಪಾಪ ಅವರು ಹೋಗಿ ಅರ್ಜಿ ಹಾಕ್ತಾರೆ. ಅಲ್ಲೂ ಸಹ ಆ ನಾಗಭೂಷಣ ಮೇಲೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಕಾರಣ ಕೋರ್ಟ್ನಲ್ಲಿ ಹಲವಾರು ಮಾಹಿತಿಗಳನ್ನು, ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ತೀರ್ಪುಗಳು ತಗೊಂಡಿರ್ತಾರೆ. ಇದೆಲ್ಲ ಅಲ್ಟಿಮೇಟ್ಲಿ ಪ್ರೂವ್ ಆಗುತ್ತೆ. ಈಗ ಇವರು ಲ್ಯಾಂಡು ಇಲ್ಲಿ ಯಾವೊಂದು ನಮ್ಮ ಕೆಂಗೇರಿ ಹತ್ರ ಇರ್ತಕ್ಕಂಥ ಇವ್ರ ಭೂಮಿ ಏಕಾಏಕಿ ಹೇಳ್ದೆ ಕೇಳಿದೆ ಹೋಗಿ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊತಾರೆ. ಇಲ್ಲಿ ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡಲ್ಲ. ನನ್ನ ಜಾಗ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಜಾಗ ನಿಂದು ಅಂತ ಹೇಗೆ ಹೇಳ್ತೀಯಪ್ಪ ಅಂತ. ಇಲ್ಲಿ ಏನಾಗಿದೆ, ಆ ರಸ್ತೆ ಮಾಡ್ತಕ್ಕಂಥ 2-3 ಕಿಲೋಮೀಟ್ರ್ ಏರಿಯಾದಲ್ಲಿ ಇಷ್ಟ ಬಂದಂಗೆಲ್ಲ ಭೂಮಿಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಖರೀದಿ ಅಂತ ತಗೊಂಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. ಇದು ನಡೆದಿರ್ತಕ್ಕಂಥ. ಇಲ್ಲಿ ನಿಮಗೆ ಕೊನೆ 2 ಲೈನ್ ಹೇಳ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ. ಇಟ್ ಅಪಿಯರ್ಸ್ ದಟ್ ದ BMICP ಮೇ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ in the state of Karnataka, and it demonstrates how a state which is the trustee of the natural resources on behalf of the citizens can allow the private interest to flourish in utter violation of the constitutional mandate. ಈ ಒಂದು ಸರ್ಕಾರ ಜನರ ಒಂದು ರಕ್ಷಣೆ ಮಾಡ್ತಕ್ಕಂಥ ಟ್ರಸ್ಟಿ ಆಗಬೇಕಾದಂಥವ್ರು ಯಾವುದೋ ಒಂದು ಕಂಪ್ನಿಗೆ ದುಡ್ಡು ಹೊಡೆಯತಕ್ಕಂಥ ಕೆಲಸಕ್ಕೆ ಮೌನಿಕ ಯಾಕೆ ಶರಣಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾರೆ. ಆ್ಯಂಡ್ ದ ಲಾ ಟು ದ ಡೆಟ್ರಿಮೆಂಟ್ ಆಫ್ ಎನ್ವಿರಾನ್ಮೆಂಟ್, ಎಕಾಲಜಿ ಆ್ಯಂಡ್ ಎಗನೆಸ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್ ಫಾರ್ ಕ್ವಶ್ಚನಬಲ್ ಕನ್ಸಿಡರೇಷನ್ಸ್. ಒನ್ ಆಫ್ ದ ಕಂಟೆನ್ಷನ್ಸ್ urged by the applicant NICE is that the government has not given acquired the extent of land as required under the framework agreement, and therefore the government has been in violation of the framework agreement, which has resulted in non-completion of the project in 25 years. 25 ವರ್ಷ 30 ವರ್ಷ ಆಯ್ತು. ಈಗ ಮುಂದಿನ ವರ್ಷಕ್ಕೆ ಇನ್ನೂ ಬೆಂಗಳೂರು ಸುತ್ತ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಇಲ್ಲ ಇವ್ರು ಮಾಡಿರ್ತಕ್ಕಂಥದ್ದು. However, the said contention of the appellant NICE is not only false but incorrect, which is evident from the affidavit filed on behalf of the state in contempt petition, that 554 acres of excess land had been handed over to the appellant NICE for the said project. ಇಲ್ಲಿ 555 ಎಕರೆ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ಭೂಮಿನ ಇವತ್ತು ಇದು ಎಕ್ಸೆಸ್ ಲ್ಯಾಂಡನ್ನು ಕೊಟ್ಟಿದ್ದರು. ಇವತ್ತು ಇನ್ನೂ ಲ್ಯಾಂಡನ್ನು ಇವತ್ತು ನಮಗೆ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರುಗೋರು ಇವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.